ಡೇವಿತ್ ಲೀಡರ್ನ ಜನಪ್ರಿಯ ನಾಯಕರಾದಂಥ ಎಚ್ ಆಂಜನೇಯ ಅವರು ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸಿದ್ರು. ಕೊನೆಯದಾಗಿ ಏನು ಉತ್ತರ ಕನ್ನಡ ಜಿಲ್ಲೆಯ ವಾಡೆ ಗ್ರಾಮದ ಸಿದ್ದಿ ಕಾಲೋನಿಯಲ್ಲಿ ಇವತ್ತು ವಾಸ್ತವ್ಯನ ಹೂಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿ ಅವರ ಕಾರ್ಯಚಟುವಟಿಕೆಗಳಿತ್ತು ಮತ್ತೆ ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಿದ್ರು, ಅದರ ಜೊತೆಗೆ ಏನು ಆಂಜನೇಯ ಅವರು ರಾಜಕೀಯವಾಗಿ ನಡೆದು ಬಂದಂತ ದಾರಿಯನ್ನ ಅವರಿಂದಲೇ ಅವರ ಮಾತುಗಳಿಂದಲೇ ಕೇಳಿಪಡೆಯೋಣ. ಸರ್, ಇವತ್ತು ನಮ್ಮ ಜನಶ್ರೀ ವಾಹಿನಿಯ ಡೇವಿತ್ ಲೀಡರ್ನ ನಾಯಕರಾಗಿ ಇವತ್ತು ಬೆಳಗ್ಗೆಯಿಂದ ನಾವು ನಿಮ್ಮನ್ನ ಹಿಂದೆ ಬಿದ್ದಿರ್ತಕ್ಕಂಥದ್ದು. ನಾವು ನೋಡಿದಾಗೆ ಸಾಕಷ್ಟು ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದೆ. ಮತ್ತೆ ಆ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಏನು ಮತದಾರರಿದ್ರು ನಿಮ್ಮನ್ನ ಇವತ್ತು ಅಧಿಕಾರಿಯಾಗಿ ನೋಡ್ತಾ ಇರ್ತಕ್ಕಂಥವ್ರು, ಮಂತ್ರಿಗಳಾಗಿ ನೋಡ್ತಕ್ಕಂಥ ಇದ್ದಾರೆ. ಅವರ ಸಮಸ್ಯೆಗಳಿಗೆ ಮತ್ತೆ ಅವರ ಕಷ್ಟಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನೀವು ಖುದ್ದಾಗಿ ಏನು ಇವತ್ತು ಹೊಸ ವರ್ಷ ಆಚರಣೆಗೆ ಅಂತ ಏನು ವಾಡೆ ಗ್ರಾಮದಲ್ಲಿ ಇರ್ತಕ್ಕಂಥ ಸಿದ್ದಿ ಕಾಲೋನಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ವಾಸ್ತವ್ಯ ಹೂಡೋದ್ರ ಬಗ್ಗೆ ನೀವೇ ಆ ಮಾಹಿತಿ ಅಂದ್ರೆ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಅಥವಾ ಯಾರಾದ್ರೂ ಸಲಹೆಗಳನ್ನ ಕೊಟ್ಟಿದ್ರ ಸರ್? ಈಗ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮಂತ್ರಿ ಸ್ಥಾನ ಸಿಗೋದು ಎಲ್ಲರಿಗೂ ಸಿಗಲ್ಲ. 42 ವರ್ಷ ಹೋರಾಟ ಮಾಡಿದ ಫಲವಾಗಿ ನಾನು ಮಂತ್ರಿಯಾಗಿದ್ದೇನೆ. ಮಂತ್ರಿ ಆದಮೇಲೆ ಅದು ಭಾಳ ಮಹತ್ತರವಾದಂಥ ಇಲಾಖೆ. ಬಡವರನ್ನು, ಶೋಷಿತರನ್ನು, ಹಿಂದುಳಿದವರನ್ನು, ಅಸ್ಪೃಶ್ಯರನ್ನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಉದ್ಧಾರ ಮಾಡುವಂಥ ಇಲಾಖೆ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಈ ಇಲಾಖೆಯ ಮಂತ್ರಿಯಾಗಿ ನಾನು ಆ ಇಲಾಖೆಯ ಫಲಾನುಭವಿಗಳು, ಆ ಇಲಾಖೆಗಳ ಕಾರ್ಯಕ್ರಮಗಳನ್ನು, ಆ ಇಲಾಖೆಯಿಂದ ಯಾವ ಜನ ಇವತ್ತು ಅನ್ಯಾಯಕ್ಕೊಳಗಾಗಿದ್ದಾರೆ, ನ್ಯಾಯ ಸಿಕ್ಕಿಲ್ಲ, ಅವಕಾಶ ವಂಚಿತರಿದ್ದಾರೆ, ಆಮೇಲೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಈ ಗಿರಿಜನರು, ಗುಡ್ಡಗಾಡು ಜನರು, ಆ ಜನರ ಹತ್ರ ಯಾರು ಮಂತ್ರಿಗಳು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿ ಅಲ್ಲೇ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಅವರು ಕೊಟ್ಟಂಥ ಆಹಾರವನ್ನು ಸೇವಿಸಿ ಅವರ ಎಲ್ಲ ಕಷ್ಟ ಸುಖಗಳನ್ನು ಕೇಳಿ ಅವರ ಕಣ್ಣೀರು ಒರೆಸಿರ್ತಕ್ಕಂಥದ್ದು ಭಾಳ ಕಡಿಮೆ. ನಾವೆಲ್ಲ ಭಾಳ ನೊಂದು ಬೆಂದಿರ್ತಕ್ಕಂಥ ಒಂದು ಅಸ್ಪೃಶ್ಯ ಜನಾಂಗದಿಂದ ಬಂದವನು ನಾನು ಆಗಿರೋದ್ರಿಂದ ನನ್ನ 42 ವರ್ಷದ ನಿರಂತರವಾದಂಥ ಹೋರಾಟ ಬಡವರಿಗಾಗಿ, ಅಸ್ಪೃಶ್ಯರ ಉದ್ಧಾರಕ್ಕಾಗಿ, ದಲಿತರಿಗಾಗಿ, ರೈತರಿಗಾಗಿ, ರೈತ ಕಾರ್ಮಿಕರಿಗಾಗಿ, ಹೀಗೆ ಯಾವ ಸಮುದಾಯಗಳು ಇವತ್ತು ಶಕ್ತಿ ಇಲ್ಲದಂಥ ಸಮುದಾಯಗಳಿಗೆ ಶಕ್ತಿ ನೀಡುವಂಥ ಒಂದು ಹೋರಾಟವನ್ನು ನಾನು ಮಾಡ್ಕೊಂಬಂದಿದ್ದೇನೆ. ಮಾಡ್ಕೊಂಬಂದಿರೋಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಾಗ ನಾನು ಆ ಜನರ ಬಳಿನೇ ಹೋಗಿ ಅವರ ಸರ್ಕಾರಿ ಸೌಲಭ್ಯಗಳನ್ನು ಅವರ ಗುಡಿಸಲಿಗೆ, ಅವರ ಹಳ್ಳಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕು ಎಂಬತಕ್ಕಂಥ ನಾನೇ ಆಲೋಚನೆ ಮಾಡಿ ನಾನೇ ಈ ಒಂದು ಗ್ರಾಮ ವಾಸ್ತವ್ಯ, ಆಡಿ ವಾಸ್ತವ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮನ ಹಾಕ್ಕೊಂಡು ಇಡೀ ನಮ್ಮ ಅಧಿಕಾರಿಗಳ ತಂಡ ನೋಡಿ, ನಮ್ಮ ಇಲ್ಲೇ ಇಡೀ ಇಲಾಖೆಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಬೆಳಗಿನಿಂದ ಸಂಜೆಯವರೆಗೂ ಜನರು ಬಂದು ಏನು ಇಲ್ಲಿನ ಸಮಸ್ಯೆಗಳು ಏನೇನು ಹೇಳಿದಾರೆ ಅವನ್ನೆಲ್ಲವನ್ನು ಕೂಡ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ವಿ, ಅರ್ಜಿಗಳನ್ನು ಸಂಗ್ರಹ ಮಾಡಿದ್ವಿ. ಅವರು ಹೇಳುವಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೇವೆ ಮತ್ತು ಬರ್ಕೊಂಡಿದ್ದೇವೆ. ಯಾವ್ಯಾವ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಯಾವ್ಯಾವ ಸಮಸ್ಯೆಗಳಿಂದ ಅವರು ನರಳ್ತಾ ಇದ್ದಾರೆ, ಯಾವ್ಯಾವ ಸಮಸ್ಯೆಗಳಿಂದ ಅಧಿಕಾರಿಗಳು ಮತ್ತು ಕೆಲವು ವರ್ಗದ ಜನರು ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ನಾನು ಗಮನಿಸಿ ಅವರ ಒಂದು ಕಷ್ಟಕ್ಕೆ ನೆರವಾಗ್ತಕ್ಕಂಥದ್ದು, ಅವರು ಕೇಳಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹರಿಸ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ, ನನ್ನ ಜವಾಬ್ದಾರಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇವತ್ತು ಉದಾಹರಣೆಗೆ ನೀವು ಬೆಳಗಿನಿಂದ ಇಲ್ಲಿ ನೋಡಿದ್ದೀರ, ಸಾವಿರಾರು ಜನ ಬಂದಿದ್ರು ಸಿದ್ದಿ ಜನಾಂಗ. ಅವರೆಲ್ಲರೂ ಕೂಡ ಬುಡಕಟ್ಟು ಜನ, ಗಿರಿಜನರು, ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು. ಅವ್ರು ಏನು ಕೇಳಿದ್ದು, ಸ್ವಾಮಿ ನಮಗೆ ಭೂಮಿ ಇದೆ, ಭೂಮಿ ಭಾಳ ವರ್ಷಗಳಿಂದ ಉಳುಮೆ ಮಾಡ್ತಿದ್ದೀವಿ, ಭೂಮಿ ಹಕ್ಕುಪತ್ರವನ್ನು ಕೊಡಿಸ್ರಿ ಅಂತ ಕೇಳಿದ್ರು. ಎಸ್, ಕೊಡಿಸ್ಬೇಕು, ಇನ್ನೇನು ಬೇಡ, ಹಕ್ಕುಪತ್ರ ವ್ಯವಸಾಯ ಮಾಡಿಕೊಡಿ ಅಂತ. ನಮಗೆ ಕೊಟ್ಟಿರತಕ್ಕಂಥ ಭೂಮಿಯಲ್ಲಿ ಒಂದು ಬೋರ್ವೆಲ್ ಹಾಕ್ಸಿ ಸ್ವಾಮಿ,
ಆ ಬೋರ್ವೆಲ್ನಿಂದ ನಾವು ತೋಟ ಗಿಟ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ ಅಂದರು. ಆಯಿತು, ಬೋರ್ವೆಲ್ ಕೊರೆಸ್ಕೊಡ್ತಕ್ಕಂಥದ್ದು. ನಾವು ಭಾಳಷ್ಟು ಜನ ಮಹಿಳೆಯರೆಲ್ಲ ಇದ್ದೀವಿ, ನಮಗೆ ಸ್ತ್ರೀ ಶಕ್ತಿ ಗುಂಪುಗಳನ್ನು ಮಾಡಿದ್ದೀವಿ, ಸ್ವಯಂ ಉದ್ಯೋಗವನ್ನು ಕೈಗೊಳ್ತೀವಿ, ನಮಗೆ ಕಿರು ಸಾಲವನ್ನು ಕೊಡುವಂಥ ಸೌಲಭ್ಯವನ್ನು ಕೊಡಿ ಅಂತ ಕೇಳಿದ್ರು. ಆಯಿತು, ಆ ಸೌಲಭ್ಯಗಳನ್ನು ಕೊಡುವಂಥದ್ದು. ಸರ್, ಇಲ್ಲಿ ನಮ್ಮ ವಾಡಿಗಳಲ್ಲಿ ನಾವು ವಾಸಿಸುವಂಥ ಓಣಿ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಚರಂಡಿ ಇಲ್ಲ, ರಸ್ತೆ ಇಲ್ಲ, ದೀಪದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಕೊಡುವಂಥದ್ದು. ಅವರ ವಾಸಿಸುವಂಥ ಓಣಿಗಳಲ್ಲಿ ನಾವು ರಸ್ತೆಗಳನ್ನು ಮಾಡಬಹುದು, ಚರಂಡಿಗಳನ್ನು ನಿರ್ಮಾಣ ಮಾಡಿಕೊಡ್ಬೋದು, ಬೀದಿ ದೀಪಗಳನ್ನು ಕೂಡ ಹಾಕಿಸ್ಕೊಡ್ಬೋದು, ಜೊತೆಗೆ ಒಳ್ಳೆ ಶುದ್ಧವಾದಂಥ ಕುಡಿಯೋ ನೀರನ್ನು ಕೂಡ ಕೊಡಬಹುದು. ಅವನ್ನೆಲ್ಲವನ್ನು ಕೂಡ ಕೊಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಈ ಕಾರಣದಿಂದ ನಾವು ಅವ್ರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಅವ್ರು ಬಂದಿರತಕ್ಕಂಥ ಅವ್ರು ಕೊಟ್ಟಿರತಕ್ಕಂಥ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಹಣ ಆಗ್ಬೋದು ಅನ್ನೋದನ್ನು ಇವತ್ತು ರಾತ್ರಿಯೆಲ್ಲ ನಮ್ಮ ಅಧಿಕಾರಿಗಳನ್ನು ಪರಿಶೀಲನೆ ಮಾಡ್ತಾರೆ. ನಾಳೆ ಬೆಳಗ್ಗೆ ಇಷ್ಟು ಹಣ ಬೇಕಾಗುತ್ತೆ ಅಂತಂದಾಗ ಅದು ಒಂದು ವಿಶೇಷವಾದಂಥ ಒಂದು ಪ್ಯಾಕೇಜನ್ನಾಗಿ ಘೋಷಣೆ ಮಾಡಿ ಇದನ್ನು ಅಭಿವೃದ್ಧಿ ಮಾಡಿರಿ ಅಂತಂದೇಳಿ ನಾನು ಆದೇಶ ನೀಡಿ ನಾಳೆ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ. ಹೊಸ ವರ್ಷವನ್ನು ಕೂಡ ನಾನು ಈ ಜನರ ಮಧ್ಯದಲ್ಲಿ ಆಚರಣೆ ಮಾಡ್ತೀನಿ. ಹೊಸ ವರ್ಷನ ಅವ್ರ ಜೊತೆಗೆ ಸಂಭ್ರಮವನ್ನು ಹಂಚಿಕೊಳ್ತೀನಿ. ಹೊಸ ವರ್ಷವನ್ನು ಸ್ವಾಗತ ಮಾಡ್ತೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಊಟವನ್ನು ಸೇವಿಸಿ ಇದೇ ಚಾಪಿ ಮೇಲೆ ನಿದ್ರೆ ಮಾಡ್ತೀನಿ, ಇಲ್ಲೇ ವಾಸ್ತವ್ಯ ಮಾಡ್ತೀನಿ, ಇದೇ ಮನೆ. ಸರ್, ಇಲ್ಲಿ ಮತ್ತೊಂದು ಪ್ರಶ್ನೆ. ಈಗ ಏನು ಇಲ್ಲಿರ್ತಕ್ಕಂಥ ಸಿದ್ಧಿ ಜನಾಂಗ ಇರ್ಬೋದು, ಗಿರಿಜನ ಇರ್ಬೋದು, ಅವರ ಸಮಸ್ಯೆಗಳಿಗೆ ಖುದ್ದು ಸಚಿವರೇ ಬಂದು ಸಮಸ್ಯೆಗಳನ್ನು ಆಲಿಸಬೇಕು ಅನ್ನತಕ್ಕಂಥದ್ದು ನಿಮ್ಮ ಇದು. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಅವರಿಗೆ ಸ್ಪಂದಿಸ್ತಾ ಇಲ್ಲ, ಮತ್ತೆ ಕಿರುಕುಳ ಕೊಡತಕ್ಕಂಥದ್ದು, ಇದೆಲ್ಲ ಯಾಕೆ ಮಾಡಬೇಕು? ಈಗ ಅಧಿಕಾರಿಗಳು ಮಂತ್ರಿಗಳು ನೀಡುವಂಥ ಸೂಚನೆಗಳು, ಆದೇಶಗಳು, ಆಜ್ಞೆಗಳೆಲ್ಲವನ್ನು ಕೂಡ ಅವರು ಪ್ರಾಮಾಣಿಕವಾಗಿ ಎಲ್ಲ ಕಡೆಗೂ ಮಾಡಿದ್ದಂದರೆ ಮಂತ್ರಿ ಬರೋ ಅವಶ್ಯಕತೆ ಇಲ್ಲ, ನಿಜ. ಆದರೆ ಈ ವ್ಯವಸ್ಥೆ ಹಂಗೆ ಆಗಿಬಿಟ್ಟಿದೆ. ಯಾಕಂದ್ರೆ ನಾವು ಇವತ್ತು ನೋಡಿದ್ವಿ, ಅದರಿಂದ ನಾವು ವೇದಿಕೆ ಮೇಲೆ ಇದ್ದಾಗಲೂ ಸಾಕಷ್ಟು ಜನ ಬಂದು ಮನವಿ ಪತ್ರಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಈಗ ಏನು ನೀವು ಒಂದು ವಾಸ್ತವ್ಯನ ಹೂಡ್ತಾ ಇದ್ರಿ, ಈ ಮನೆ ಹತ್ರನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ, ನಮಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ. ಯಾಕೆ ಅಧಿಕಾರಿಗಳೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ದೇಶದಲ್ಲಿ ಏನಾಗಿದೆ ಅಂದರೆ ಈ ಜನ ಏನಿದಾರಲ್ಲ ಗಿರಿಜನರು, ಅವ್ರಿಗೆ ಅಕ್ಷರ ಜ್ಞಾನ ಕಡಿಮೆ ಅಲ್ಲ, ಅಕ್ಷರನೇ ಇಲ್ಲ ಅವ್ರಿಗೆ. ಆಮೇಲೆ ಎಲ್ಲ ಅವಕಾಶಗಳಿಂದ ವಂಚಿತವಾಗಿರೋ ಜನ ಪಾಪ. ಅವರ ಹಕ್ಕುಗಳನ್ನು ಹಕ್ಕುತ್ತಾಯ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಪ್ರಾಥಮಿಕ ತಿಳುವಳಿಕೆನೂ ಕೂಡ ಇಲ್ಲ. ಹೀಗಾಗಿ ಆ ಜನರ ಬಳಿಗೆ ನಾವೇ ಹೋಗಿ ಅಧಿಕಾರಿಗಳ ಜೊತೆಗೆ ಹೋಗಿ ಈ ರೀತಿಯಾದಂಥ ಒಂದು ಅಭಿಯಾನ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹರಿಸುವಂಥ ಒಂದು ಕಾರ್ಯಕ್ರಮ ಮಾಡೋದು ಇದು ಭಾಳ ಸೂಕ್ತ. ಯಾಕಂದರೆ ಆಳುವಂಥ ಸರ್ಕಾರ ಯಾವುದೇ ಒಂದು ವರ್ಗಕ್ಕೂ ಜನಕ್ಕೂ ಅನ್ಯಾಯ ಆಗೋದನ್ನು ನೋಡ್ಕೊಂಡು ಕೈ ಕಟ್ಕೊಂಡು ಕುದುರಬಾರ್ದು. ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು. ಸರ್ಕಾರದ ಕಾರ್ಯಕ್ರಮಗಳನ್ನು ಅವರ ಮನೆ ಬಾಗಿಲು ತಲುಪಿಸುವಂಥ ಕೆಲಸವನ್ನು ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕೂಡ ಮಾಡಬೇಕಾಗುತ್ತೆ. ಈ ದಿಶೆಯಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೆಲವು ಸಮಸ್ಯೆ ಅವರು ಕೂಡ ಮಾಡೋಕ್ಕಾಗದೇ ಇರ್ತಕ್ಕಂಥ ಒತ್ತಡಗಳು ಇರಬಹುದು. ಒತ್ತಡ. ಆಮೇಲೆ ಇಲ್ಲಿ ಅವರಿಗೆ ನಾವು ನಿರ್ದಿಷ್ಟವಾದಂಥ ಹಣನ ಹಂಚಿಕೆ ಮಾಡಿರ್ತೀವಿ, ಅಷ್ಟರಲ್ಲೇ ಅವರು ಕೊಡಬೇಕು. ಈಗ ನಾವು ಬಂದೆ ಅಂದರೆ ವಿಶೇಷವಾಗಿ ಹೆಚ್ಚುವರಿ ಹಣವನ್ನು ಕೊಡ್ತೀವಿ, ವಿಶೇಷ ಪ್ಯಾಕೇಜು ಅಂತಂದೇಳಿ ಸುಮಾರು ಕೋಟಿ ಗಟ್ಟಲೆ ಹಣವನ್ನು ಕೊಟ್ಬಿಟ್ಟು ಇವರು ಸಮಸ್ಯೆನ ಬಗೆಹರಿಸೋಕ್ಕೆ ನಾವು ಆದೇಶ ಮಾಡ್ತೀವಿ. ಇದು ಇದು ಅವ್ರಿಗೆ ಶಾಶ್ವತವಾದಂಥ ಒಂದು ಪರಿಹಾರಕ್ಕೂ ಕೂಡ ನೆರವಾಗುತ್ತೆ. ಈ ಕಾರಣದಿಂದ ಮಂತ್ರಿಗಳು ಬಂದು, ಅಧಿಕಾರಿಗಳೆಲ್ಲ, ಹಿರಿಯ ಅಧಿಕಾರಿಗಳೆಲ್ಲ ಬಂದು ಇವ್ರ ಸಮಸ್ಯೆಗಳನ್ನು ಕೇಳಿ ಇಲ್ಲೇ ಪರಿಹರಿಸ್ತಕ್ಕಂಥದ್ದೇನಿದೆಲ್ಲ ಇದೊಂದು ಜನಸ್ನೇಹಿ ಸರ್ಕಾರ, ಜನರ ಪರವಾಗಿರ್ತಕ್ಕಂಥ ಸರ್ಕಾರ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿರ್ತಕ್ಕಂತಹ ನಮ್ಮ ನಾಯಕರು ಸಿದ್ದರಾಮಯ್ಯನವರು, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದೀನಿ.